ಇನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠಾಪನೆ ವಿವಾದ. ಅದೇನೋ ರಾತ್ರೋರಾತ್ರಿ ಅಪರಿಚಿತರು ಬಂದು ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರಂತೆ. ಧಾರವಾಡದ ಕೃಷಿ ವಿವಿ ಜಾಗದಲ್ಲಿ ನೋಡಿ, ಇಲ್ಲಿ ಯಾರೋ ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿಬಿಟ್ಟಿದ್ದಾರೆ ಬಂದು. ಈಗ ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು. ಯಾರೋ ಮಾಲಾಧಾರಿಗಳು ಈ ಥರ ಮಾಡಿದ್ದಾರೆ ಅಂತ ಧಾರವಾಡದ ಉಪನಗರ ಠಾಣೆಯಲ್ಲಿ ದೂರನ್ನು ದಾಖಲು ಮಾಡಿದ್ದಾರೆ ಕೃಷಿ ವಿಶ್ವವಿದ್ಯಾಲಯದವರು. ಅಲ್ಲ, ಈ ಥರ ಎಲ್ಲ ಯಾರು ಮಾಡ್ತಾರೆ ನಂಗೆ ಅರ್ಥ ಆಗ್ತಿಲ್ಲ. ಬೇಕು ಅಂತಲೇ ಮಾಡ್ತಾರಾ ಇಲ್ವಾ, ಕಿರಿಕ್ ಮಾಡಬೇಕು ಅಂತಲೇ ಮಾಡ್ತಾರಾ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ ಈಗ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವರು. ರಾತ್ರೋರಾತ್ರಿ ಯಾರೋ ಅಪರಿಚಿತರು ಬಂದು ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿ ಒಂದು ಹೂನಾರ ಹಾಕ್ಬಿಟ್ಟು ಹೊರಟೋಗಿದ್ದಾರೆ. ಪ್ರತಿಷ್ಠಾಪನೆ ಮಾಡ್ಯಾರ ಮೂರ್ತಿ ಯಾರನ್ನು ನಮಗೂ ಗೊತ್ತಿಲ್ಲ. ಬಟ್ ಪ್ರತಿಷ್ಠಾಪನೆಯಾಗಿ ನಾನು 2-3 ದಿವಸ ಆಗಿರೋ ಪಬ್ಲಿಕ್ ಸಿಟಿ ಆಗಿದ್ದು 2-3 ದಿವಸ. ಇದು ಮಾಡಿದ ನೋಡ್ರೆ ಒಂದು 2-3 ದಿವಸ ಆಗಿರ್ಬೋದು ಅನಿಸ್ತೈತ್ರಿ. ಈಗ ನಮಗೆ ಮಾಲಾಧಾರಿ ಅಂತಂದ್ರೆ ಅಯ್ಯಪ್ಪ ಪ್ರತಿಷ್ಠಾಪನೆ ಮಾಡಿದ್ರೆ ನಮಗೂ ಸಂತೋಷ ರೀ. ಒಟ್ಟು ಈಗೆಲ್ಲ ಸ್ವಾಮಿಗಳು ಬಂದು ನೋಡಿ ಎಲ್ಲ ಹೋಗ್ತಾ ಇದಾರೆ ರೀ. ಸರ್ಕಾರಿ ಜಗದ ಮಾಡಿದಾರೆ. ಬಟ್ ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಏನು ಗೊತ್ತಿಲ್ಲ ರೀ. ಸರ್ಕಾರ ಕ್ರಮ ತಗೊಂಡ್ರೆ ಮುಂದಿಗೆ ಸ್ವಾಮಿಗಳು ಇಲ್ಲ ಸುತ್ತಮುತ್ತ ಎಲ್ಲ ಸ್ವಾಮಿಗಳು ಬರ್ತಿದ್ದಾರೆ. ಸೇಮ್ ಶಬರಿಮಲೆ ಒಳಗೆ ಹೆಂಗಿದೆ ಅಲ್ರಿ ಮೂರ್ತಿ, ಅದೇ ಶೈಲಿ ಒಳಗೆ ಮಾಡಿದಾರೆ. ಈಗ ಇಲ್ಲಿ ಅಡ್ಡಾಡ್ತೇವೆ, ವಿಧಾನಸೌಧದಲ್ಲಿ ಅಡ್ಡಾಡೋದು ನೋಡ್ಬೇಕಾದಾಗ ಜನ ನಿಂತಿದ್ದಕ್ಕೆ ಬಂದೇನ ಇವತ್ತು. ಇಷ್ಟು ನೀಟಾಗಿ ಕಟ್ಟಿದ್ದು, ಇಷ್ಟು ನೀಟಾಗಿ ಉತ್ತರ ದಿಕ್ಕಿಗೆ ಎಲ್ಲ ಕರೆಕ್ಟಾಗಿ ಅದ್ರದ್ದು ಏನಿದೆ ಅಲ್ಲ ಅದ್ರ ತಕ್ಕ ಕಟ್ಟಿದಾರೆ ಅನ್ಬೇಕು. ಏನೋ ಒಂದು ಇರ್ಬೇಕಲ್ಲ ಉದ್ದೇಶ, ಆ ಥರನ ಕಟ್ಟಿದ್ದಾರೆ. ಸರ್ಕಾರಿ ಜಾಗದಲ್ಲಿ ಕಟ್ಟಿದಾರ ಅಂತೇಳಿ ಅನ್ಬೇಕೆ. ಅವ್ರು ಸರ್ಕಾರಿ ಜಾಗದಾರ ಇದನ್ನ ಹಾಳು ಮಾಡ್ಬೇಕಂತೇಳಿ ಬಂದ್ರು. ಅವ್ರ ಕೈಲಿ ಆಗಿಲ್ಲ ಅಂದ್ರೆ ಮಾಡ್ಬೇಕಲ್ಲ, ಬೇಕಲ್ಲ. ಈಗ ನಮ್ಮ ಕಡೆ ದೇವ್ರ ಅಂತೇಳಿ ಇಷ್ಟಪಡ್ತಾರ ಅನ್ಬೇಕು. ದೇವ್ರಿಗೆ ಒಂದ್ ಸ್ವಲ್ಪ ಭಯ ಪಡತ್ತಾರ. ಸುತ್ತಮುತ್ತಲು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಗಳು ಇಲ್ಲ. ಇದೇನ ಗೌರ್ಮೆಂಟ್ ಜಾಗ ಅನ್ನೋದೊಂದು ಭಯ ಅದ. ಅವ್ರ ಪ್ರಯತ್ನ ಮಾಡ್ಬೋದು, ತೆಗಿಬೇಕು, ಇದನ್ನ ಮಾಡ್ಬೇಕು ಅನ್ನೋದು. ಇಲ್ಲಿ ಇರೋ ಸಾರ್ವಜನಿಕರ ಅಭಿಪ್ರಾಯ ನೋಡಿದ್ರೆ ಇರ್ಬೇಕು. ಇದ್ರ ಒಳ್ಳೇದೇ, ಏನು ಕೆಟ್ಟದೇನಲ್ಲ. ಓಕೆ, ಬಟ್ ಸರ್ಕಾರಿ ಜಾಗ, ವಿಶ್ವವಿದ್ಯಾಲಯದ ಜಾಗ, ಆ ಜಾಗದಲ್ಲಿ ಯಾರ್ದೂ ಪರ್ಮಿಷನ್ ತಗೊಳ್ಳದೆ ಈ ಥರ ಬಂದು ಅಯ್ಯಪ್ಪ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ತಪ್ಪು. ಈಗಿದು ಇನ್ನೊಂದು ವಿವಾದ ಆಗುತ್ತೆ. ಈಗ ಇವರು ಪೊಲೀಸ್ ಸ್ಟೇಷನ್ ಮೆಟ್ಲೇರಿದ್ದಾರೆ. ಒಂದಷ್ಟು ಜನ ಬಂದು ಅದನ್ನು ತೆಗಿಬೇಡಿ ಅಂತಾರೆ.